ಹಾಯ್ ಹಲೋ ಕಂಟಿನ್ಯೂ ವಿಡಿಯೋ ಇದು ಇನ್ನೊಂದು 2 ನಿಮಿಷ ಇತ್ತು. ಅದು ವಿಡಿಯೋ ಸಾಕಾಗಲಿಲ್ಲ, ಅದಕ್ಕೆ ಇದರಲ್ಲೇ ಮಾಡಿದೆ. ನೋಡಿ, ಇನ್ನೊಂದು ಸ್ವಲ್ಪ, ಇನ್ನೊಂದು 2 ನಿಮಿಷ ಅಷ್ಟೇ. ನಿಮಗೆ ನಾಚಿಕೆ, ಅವರಿಬ್ಬರು ಮಾತನಾಡುತ್ತಿದ್ದಾಗ ಮಧ್ಯ ಬಂದಳು. ಏಯ್, ಯಾರೇ ನೀನು? ನಿನಗೆ ನಾಚಿಕೆ ಆಗಲ್ವಾ? ನಿನಗಂತೂ ಗಂಡನ ಜೊತೆ ಇದ್ದು ಮದುವೆ ಆಗಿ ಹೀಗೆ ಇನ್ನೊಬ್ಬರ ಜೊತೆ ಇರೋದು ಸರಿನಾ? ಇನ್ನೊಬ್ಬರ ಜೊತೆ ಹೀಗೆ ಮಾತಾಡೋದು ಅದೆಲ್ಲ ಸರಿನಾ? ಯಾರೇ ನೀನು? ಯಾಕೆ ಮಾತಾಡ್ತಿದ್ಯಾ? ಅವಳು ಬಂದಾಗ ಇವಳಿಗೆ ಗಾಬರಿ ಆಯಿತು. ಇದೇನಿದು ಹೀಗಂತಾಳೆ ಇವಳು? ಅಂದರೆ ಇವಳು ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ, ಆದ್ದರಿಂದ ಹೀಗೆ ಹೇಳ್ತಾ ಇದ್ದಾಳೆ. ಹೇಳಿ, ಅದೇನು ಹೇಳ್ತಾಳೆ? ನಿನಗೆ ನಾಚಿಕೆ ಆಗಲ್ವಾ? ನಿನ್ನ ಗಂಡನ ಜೊತೆ ಮದುವೆ ಆಗಿದ್ದು ಹೀಗೆ ಇನ್ನೊಬ್ಬರು ಗಂಡನ ಜೊತೆ ಮಾತಾಡೋದು, ಹಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡಬೇಕಾ? ಹೀಗೆಲ್ಲ ಮಾಡಬಾರ್ದು ಕಣೆ. ಒಂದೇ ಸಮ ಅನ್ನತೊಡಗಿದಳು. ಅವಳು ಸುಮ್ಮನೆ ಕುಳಿತಿದ್ದಳು. ಆಯಿತು, ನಿನ್ನ ಮಾತು ಆಯಿತು, ನಿನ್ನ ಮಾತು ಬೈದಿದ್ದು, ನೀನು ಬೈದಿದ್ದೆಲ್ಲ ಆಯಿತಾ? ನೀನು ಅಂಥೋಳು ಇಂಥೋಳು ಅಂತ ಎಲ್ಲ ಹಾಗೆ ಅಂದಿದ್ದಾಯ್ತಾ? ಇವಾಗ ನಿನ್ನ ಮಾತಾಯಿತು, ಈಗ ನನ್ನ ಮಾತು 5 ನಿಮಿಷ ಕೇಳು ಸುಮ್ಮನೆ ಅಂದಳು. ಆಮೇಲೆ ಸರಿ ಅನಿಸಿದರೆ ಮಾತಾಡು, ಕೇಳ್ತೀನಿ. ನೀನೇನು ಮಾತಾಡೋದು? ಬನ್ನಿರಿ, ನಿಮಗೂ ಗೊತ್ತಾಗಲ್ವಾ? ಇವಳ ಜೊತೆ ಇದ್ದೀರಾ, ನನ್ನ ಸಂಸಾರ ಇವಳಿಂದಲೇ ಹೀಗಾಗಿದ್ದು, ಹೀಗೆ ಅಂದ್ಯಾ? ಅವನಿಗೂ ಭಯತೊಡಗಿದಳು. ಆವಾಗ ಒಂದೇ ಸಮ ಭಯತೊಡಗಿದಾಗ ಅವನು, ಸುಮ್ಮನಿರೆ ಸ್ವಲ್ಪ, ಅವಳು ನನ್ನ ಫ್ರೆಂಡು ಕಣೆ ಅವರು, ನಂಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಅವರು, ಎಷ್ಟು ಚೆನ್ನಾಗಿ ಎಲ್ಲ ಹೇಳ್ತಾರೆ ನನಗೆ, ಅಂಥದ್ರಲ್ಲಿ ಅವ್ರಿಗೆ ಯಾಕೆ ಅಂತೀಯ? ಸುಮ್ಮನಿರು ಅಂತ ಹೇಳಿದರು. ಅವಳು ಮತ್ತೆ ಅನ್ನತೊಡಗಿದಳು. ನಿಮಗೂ ಸರಿಯಾಗಿದೆ, ಅವಳಿಗೂ ಸರಿಯಾಗಿದೆ, ಯಾಕೆ ಹಿಂಗೆ ಮಾಡ್ತೀರಾ? 3 ಹೊತ್ತು ಅವಳ ಮುಂದೆ ಕೂತ್ಕೊಂಡ್ಬಿಡ್ರಿ, ಸಾಕು, ಚೆನ್ನಾಗಿರುತ್ತೆ. ಇನ್ನೇನು ಬೇಡ, ಸಂಸಾರನೂ ಬೇಡ, ಮನೆಯೂ ಬೇಡ, ಏನೂ ಬೇಡ ನಿಮಗೆ. ಅವಳ ಮುಂದೆ ಕೂತ್ಕೊಂಡ್ಬಿಡ್ರಿ ಹೀಗೆ ಹೇಳಿದಾಗ, ಮತ್ತು ಅವನು ಪಕ್ಕದಲ್ಲೇ ಇದ್ದಿದ್ದ ಫ್ಲ್ಯಾಶ್ ತೆಗೆದು, ನೋಡು, ಅವಳು ಹೇಳಿದಾಳಲ್ಲ ನನ್ನ ಮಾತನ್ನ 5 ನಿಮಿಷ ಕೇಳಿ ಅಂತ, ಈಗ ಅವಳ ಮಾತು ಕೇಳು ನೀನು ಸುಮ್ಮನೆ, ಅದಕ್ಕೋಸ್ಕರ ನಿನಗೆ ಪ್ಲಾಸ್ಟ್ ಹಾಕ್ತಿದ್ದೀನಿ ಅಂತ ಪ್ಲಾಸ್ಟ್ ಹಾಕಿದ ಅವಳು ಬಾಯಿಗೆ. ಅವಳು ಬಾಯಿಗೆ ಪ್ಲಾಸ್ಟ್ ಹಾಕಿ, ಕೇಳು ಇವಾಗ ಅಂತ ಕೈ ಹಿಡಿದುಕೊಂಡ. ಬಿಡ್ರಿ, ಯಾಕೆ ಹಿಂಗೆ ಮಾಡ್ತೀರಾ? ಹಾಗೆ ಹೀಗೆ ಅಂದ್ಲು. ಇಲ್ಲ ಬಿಡಲ್ಲ, ನೋಡು ಸ್ವಲ್ಪ ಅವಳ ಮಾತು ಕೇಳು ಅಂತ. ನೋಡು, ಅವಳ ಕೈಯನ್ನು ಹಿಡಿದುಕೊಂಡು ಏನು ಹೇಳ್ತಾಳೋ ಕೇಳು. ನಿನ್ನ ಮದುವೆಗೆ ಮೊದಲು ನಿನ್ನ ಗಂಡ, ಅವಳು ಹೇಳತೊಡಗಿದಳು, ನಿನ್ನ ಮದುವೆಗೆ ಮೊದಲು ನಿನ್ನ ಗಂಡ ಬಾರ್ನಲ್ಲಿ ದಿನ ಎಣ್ಣೆ ಹೊಡಿತಿದ್ದ. ಹುಡುಗಿರು ಕಂಡ್ರೆ ದೂರ ಇದ್ದರು, ಆ ಹುಡುಗಿರು ಇವನು ಬಿಡ್ತಾ ಇರಲಿಲ್ಲ. ಎಲ್ಲ ಅವರೇ ಬಂದು ಸುತ್ತ ಇವನ ಜೊತೆ ಡ್ಯಾನ್ಸ್ ಮಾಡುವಂತೆ ಬೀಚ್ಗೆ ಬಾ ಅಂತ ಕರಿತಿದ್ರು. ನಾನು ಬೀಚ್ಗೆ ಹೋದಾಗಲೇ ಇವರು ಸಿಕ್ಕಿದ್ದು. ಅಲ್ಲಿ ಮಾತನಾಡಿದ್ದಾಯಿತು, ಪರಿಚಯ ಆಯಿತು. ನಾನು ಮೊದಲಿಂದಲೂ ಇವ್ರ ಫಿಲಮ್ಮು ಹಿಡಿತು ನನಗೆ, ಆದ್ದರಿಂದ ಚೆನ್ನಾಗಿ ಫಿಲಮ್ ಬಗ್ಗೆ ಹೇಳಿದೆ. ಅವಾಗ ತುಂಬ ಖುಷಿಯಾದರು. ನಾನು ಅವ್ರ ಸಹವಾಸ ಅದಕ್ಕೆ. ಆದರೆ ಅಲ್ಲಿ ನಡೀತಿದ್ದೇ ಬೇರೆ. ಆ ಹುಡುಗಿರು ಇವನು ಸುತ್ತಕೊಂಡು ಕುಣಿತಿದ್ರು, ಏನು ಕೈ ಹಿಡಿದು ಎಳಿತಿದ್ರು, ಜುಟ್ಟು ಹಿಡಿದು ಮೇಲೆ ಕುತ್ಕೋತಿದ್ರು. ಅಷ್ಟೊಂದು ಸಲಿಗೆ ಕೊಟ್ಟಿದ್ದರು ಹುಡುಗಿಗೆ. ಇದೇನು ಶೂಟಿಂಗ್ ಅಲ್ಲ, ಏನಿಲ್ಲ, ಸಲಿಗೆ ಯಾಕೆ ಕೊಡಬೇಕು? ಶೂಟಿಂಗಲ್ಲಂತೂ ಏನೋ ಮಾಡಬೇಕು, ಮಾಡ್ತಾರೆ. ಆದರೆ ಈ ಥರ ಎಲ್ಲ ಇದ್ದಾಗ ಯಾಕೆ ಸಲಿಗೆ ಕೊಡೋದು ಸರಿಯಲ್ಲ ಅಂತ ನನಗನ್ನಿಸ್ತು. ಆಮೇಲೆ ಆವಾಗಲಿಂದನೇ ನನಗೆ ಇವ್ರ ಸಹವಾಸ ಏನಾರು ಮಾಡಿ ಬಿಡಿಸ್ಬೇಕು ಇವನಿಗೆ ಅಂದ್ಬಿಟ್ಟು, ಹುಡುಗರ ಜೊತೆ ಒಳ್ಳೆ ಮತ್ತು ಅವನ ಜೊತೆ ಏನಾರು ಮಾಡಿ ಬಿಡಿಸ್ಬೇಕು ಅಂತ ಹೇಳಿ ಆವತ್ತಿಂದನೇ ನಾನು ತೀರ್ಮಾನ ಮಾಡಿದೆ. ಆಮೇಲೆ ಕತೆಗಳು, ಹಾಡುಗಳು ಬರ್ಕೊಂಡು ಅವನ ಜೊತೆ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡೋಕ್ಕೆ ಶುರು ಮಾಡಿದೆ.
ಆಮೇಲೆ ಹೀಗೆ ಸ್ನೇಹ ಆಯಿತು. ಮಾತಾಡಿಕೊಂಡು ಹೀಗೆ ಸ್ನೇಹ ತುಂಬ ಆದರೆ ಸ್ನೇಹನ ಒಳ್ಳೆ ಕೆಲಸಗಳಿಗೆ ಬಳಸ್ಕೋಬೇಕು ಅನ್ನಿಸ್ತು. ಸ್ನೇಹನ ಕೆಟ್ಟ ಕೆಲ್ಸಕ್ಕೆ ಬಳಸ್ಕೋಬಾರ್ದು. ಯಾವುದೇ ಆಗಲಿ ಒಳ್ಳೆ ಕೆಲ್ಸಕ್ಕೆ ಬಳಸ್ಕೋಬೇಕು ಅಂತು. ಅದೇ ಚಿತ್ರಕಥೆ ಹಾಡು ನಾನು ಹಾಡ್ತಿದ್ದೆ, ಹಾಡು ಬರೀತಿದ್ದೆ. ಅದನ್ನು ಅವನು ಹಾಡು ನಾನು ಭಾವಗೀತೆ ಇದ್ರ ಥರ ಬರೀತಿದ್ದೆ. ಅವನು ಅದನ್ನು ಚಿತ್ರಗೀತೆ ಥರ ಬರೆದು ಹೇಳ್ತಾ ಇದ್ದ. ಈ ಥರ ಹಗಲೆಲ್ಲ 3 ಹೊತ್ತು ಫೋನ್ ಮಾಡಿಕೊಂಡು ಹೀಗೆ. ಆಮೇಲೆ ಅವನು ಚಿತ್ರ ನೋಡಲು ಬಿಟ್ಟು ಬೇರೆ ಬೇರೆ ಕೆಲಸ ಇಲ್ಲ. ಹಾಗೆ ಮನೇಲಿ ಎಲ್ಲರೂ ಇದ್ದರು. ಮನೆಯಲ್ಲಿ ಎಲ್ಲರೂ ಅಷ್ಟೇ ಅವ್ರಿಗೆ ತುಂಬ ಸ್ನೇಹದಿಂದ ಕಂಡರು. ಒಳ್ಳೆ ಕಲಾವಿದ ಅಂತ ಅವರು ಮನೇಲೂ ಒಬ್ಬನ ಥರ ಆಗಿಬಿಟ್ಟ ಅಷ್ಟೇ. ಆದರೆ ಅವನ್ನ ಅಡ್ಡದಾರಿಲಿ ಹೋಗಬಾರ್ದು ಅಂತ ಅಡ್ಡದಾರಿಲಿ ಹೋಗೋದಕ್ಕೆ ಬಿಡಬಾರ್ದು ಅಂತ ನನಗೆ ಅದು ಸರಿಯಾಗಿ ಮೈಂಡ್ಗೆ ಬಂದು ಅವನ ಕೈಲಿ ಒಳ್ಳೆ ಕೆಲಸನೇ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಅದನ್ನೇ ಹೇಳ್ತಾ ಇದ್ದೆ. ಅದರಂತೆ ಅವನು ಮಾಡೋಕ್ಕೆ ಶುರು ಮಾಡ್ದ. ಆದರೆ ಸ್ನೇಹದಲ್ಲಿ ಅದರಂತೆ ಅವನಿಗೆ ಹೆಸರೂ ಬಂತು, ಒಳ್ಳೆಯ ಹೆಸರೂ ಬಂತು. ಆಮೇಲೆ ಒಬ್ಬಳೇ. ಆದರೆ ಇನ್ನೊಬ್ಬಳು ಹುಡುಗಿ ರಿಟಾನ ಅಂತ ಇವಳು ಹಿಂದೆ ಬಿದ್ದುಬಿಟ್ಲು. ರಿಟಾನ ಅಂತ ಹುಡುಗಿ ಇವನು ಹಿಂದೆ ಬಿದ್ದು ಇವನು ಮದುವೆ ಆದರೆ ಈಗ ಅಂದರೆ ಮದುವೆ ಬೇಡ, ಸ್ವಲ್ಪ ದಿವಸ ಹೀಗೆ ಜೊತೆಲಿರೋಣ, ಓಡಾಡ್ಕೊಂಡಿರೋಣ ಅಂತ ಅಂದ್ಲು ರಿಟಾನ. ಅದಕ್ಕೆ ಹೀಗೆ ಇರೋಣ, ಸುತ್ಕೊಂಡು ಜರ್ನಿ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇದ್ಲು. ಅದನ್ನು ಕೇಳಿ ಇವಳಿಗೆ ಸಿಟ್ಟು ಬಂತು. ಇರಲಿ ಇವಳಿಗೆ ಮಾಡ್ತೀನಿ ಅಂತ ಮತ್ತು ಅವನ ಹತ್ರ ರಿಟಾನ್ ಜೊತೆ ಹೋಗಬಾರ್ದು ನೀನು ಅಂತ ಆಣೆ ಮಾಡಿಸ್ಕೊಂಡ್ಳು. ನಮ್ಮ ಸ್ನೇಹದ ಫ್ರೆಂಡ್ಶಿಪ್ ಮೇಲೆ ಆಣೆ, ಅವಳ ಜೊತೆ ಹೋದರೆ ಅಂತ ಹೇಳಿದಾಗ ಅವನು ವಿಧಿ ಇಲ್ದಲೇ ಅವಳ ಸಹವಾಸನ ಸ್ವಲ್ಪ ಕಡಿಮೆ ಮಾಡಿಕೊಂಡ. ಅದನ್ನೇ ಆಮೇಲೆ ಅವಳ ಜೊತೆ ಹೋಗೋದು ಸರಿಯಲ್ಲ ಅಂತ ಅವನಿಗೆ ಗೊತ್ತಾಯಿತು. ಅವನೇ ಬಿಟ್ಬಿಟ್ಟ. ಇದಕ್ಕೆ ನಾನು ಏನು ಮಾಡಿದೆ, ಯಾವಾಗಲೂ ನಾನು ಹಗಲು ರಾತ್ರಿ ಏನೂ ನೋಡ್ತಿರಲಿಲ್ಲ. ಚೆನ್ನಾಗಿ ಫೋನ್ ಮಾಡ್ತಾಯಿದ್ದೆ, ವಿಚಾರಿಸ್ತಿದ್ದೆ. ಅವನ ಚಿತ್ರದ ಬಗ್ಗೆ, ಅವನ ಬಗ್ಗೆ ಎಲ್ಲ, ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಇಬ್ಬರು ಸ್ನೇಹನೂ ಹೀಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆದ್ಕೊಂಡು ಬಂತು ಅಷ್ಟೇ. ಇವನ ಜೊತೆ ನಾನು ಯಾವಾಗಲೂ ಇದ್ದಿದ್ದರಿಂದ ಯಾವ ಹುಡುಗಿರು ಇವನ ತಂಟೆಗೆ ಬರಲಿಲ್ಲ. ನನ್ನ ನೋಡಿ ಓಡೋಗ್ಬಿಡ್ತಿದ್ರು. ಆಗಲೇ ಇದಾಗಿದೆ ಅಂದ್ಕೊಂಡು, ಸೆಟ್ಟಾಗಿದೆ ಅಂದ್ಕೊಂಡು ಓಡೋಗ್ಬಿಡ್ತಿದ್ರು. ನನಗೂ ಇದೇ ಬೇಕಾಗಿದ್ದು, ಯಾರು ಇವನ ತಂಟೆಗೆ ಬರಬಾರ್ದು ಅಂತ. ಅದರಿಂದ ಇವನು ಯಾರು ಹುಡುಗಿರು ಬರಲಿಲ್ಲ. ನಿಮ್ಮದು ಸ್ನೇಹ ಮಾತ್ರ ನನಗೆ ಇವನ ಚಿತ್ರಕಥೆ, ಇವನು ಹೊರತು ಇವನ ಜೊತೆ ಮದುವೆ ಆಗಬೇಕು ಅಂತ ನನಗೇನೂ ಇರಲಿಲ್ಲ. ಬರೀ ಪಿಕ್ಚರು ಅದು ಇದು ಅಂತ ಆದರೂ ಸ್ನೇಹ ಇತ್ತು ಹೊರತು ಬೇರೆ ಏನು ಸ್ನೇಹ ಇರಲಿಲ್ಲ. ನಮ್ಮದು ಶುದ್ಧ ಸ್ನೇಹ. ಅವತ್ತು ಹಾಗೇ ಇರುತ್ತೆ, ಇವತ್ತು ಹಾಗೇ ಇರುತ್ತೆ, ಯಾವತ್ತೂ ಹಾಗೇ ಇರುತ್ತೆ. ನಾನು ಮಾಡಿದ್ದು ಸರಿನಾ? ಅಷ್ಟೇ ಯಾಕೆ, ನೀನು ಮದುವೆ ಆಗೋದಕ್ಕೆ ಒಪ್ಪಿಸಿದ್ದು ನಾನೇ. ನೀನು ಮದುವೆ ಆಗೋದಕ್ಕೆ ಒಪ್ಪಿಸಿದ್ದು ನಾನೇ ಹೇಳಿದ್ದು, ನಾನೇ ಮಾಡಿದ್ದು. ಈ ಹುಡುಗಿ ಚೆನ್ನಾಗಿದ್ದಾಳೆ ನೋಡೋಕ್ಕೆ, ನಿನಗೆ ಸೂಟ್ ಆಗ್ತಾಳೆ, ದಂತದ ಗೊಂಬೆ ಇದ್ದಂಗಿದ್ದಾಳೆ ಅಂತ ಹೇಳಿ ನಾನೇ ಒಪ್ಪಿಸಿದ್ದು. ಮುಂದೇನು ಹೀಗೆ ಇರ್ತೀನಿ, ಇವತ್ತು ಹೀಗೆ ಇರ್ತೀನಿ. ನಮ್ಮ ಸ್ನೇಹ ಯಾವಾಗಲೂ ಹೀಗೆ ಇರುತ್ತೆ. ನಾನು ಅವನು ಆಡೋ ಪಿಕ್ಚರು ನೋಡೋದು ಬಿಡೋದಿಲ್ಲ. ಯಾರೇನಂದ್ರೂ ತಲೆ ಕೆಳಕಾದರೂ ನಾನು ಬಿಡೋಲ್ಲ. ಅದಕ್ಕೂ ನನಗೂ
ಬೇರೆದಕ್ಕೂ ಅದು ನನಗೂ ಯಾವುದಕ್ಕೂ ಯಾವ ಸಂಬಂಧನೂ ಇಲ್ಲ. ಚಿತ್ರಕಥೆಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಜೀವನಕ್ಕೂ ಅಂತ ಹೇಳಿಳು. ಅವನು ಅವಳ ಬಾಯಿ ಪ್ಲಾಸ್ಟ್ ತೆಗೆದ. ಅವಾಗ ನೋಡು ಇವಾಗ ಏನು ಹೇಳ್ತೀಯೋ ಹೇಳ್ಕೊ ಅಂತ ಹೇಳ್ದ. ಅವಳಿಗೆ ಪ್ಲಾಸ್ಟ್ ಬಾಯಿ ತೆಗೆದಳು ಹೇಳ್ದ. ಅವನು ಪ್ಲಾಸ್ಟ್ ತೆಗೆದರೂ ಮಾತನಾಡದೆ ಸುಮ್ಮನೆ ನಿಂತಿದ್ದಳು. ಅವನು ಪ್ಲಾಸ್ಟ್ ತೆಗೆದ್ರು ಏನೋ ಮಾತಾಡದೆ ಸುಮ್ಮನೆ ನಿಂತಿದ್ಳು. ಇಂಥವ್ರು ಇರ್ತಾರ ಜೀವನದಲ್ಲಿ, ಇಂಥವ್ರು ಇರ್ತಾರ. ಅಯ್ಯೋ ರಾಮ, ಪ್ರಪಂಚದಲ್ಲಿ ಹಿಂಗೂ ಇದೆಯಾ ಪ್ರಪಂಚ. ನಾನು ಎಲ್ಲ ಎಂತೆಂಥದ ಹುಡುಗಿರು ನೋಡಿದ್ದೆ, ಅದಕ್ಕೆ ನಿನಗೆ ಹೇಗಂದೆ ಅಂತ ಅವಳು ಬಾಯಿ ಅಂದ್ಕೊಂಡ್ಲು, ಮನಸ್ಸಿನಲ್ಲಿ ಅಂದ್ಕೊಂಡ್ಲು ಹೊರತು ಅದನ್ನ ಹೇಳೋಕ್ಕೂ ಅವಳಿಗೆ ಬಾಯಿ ಬರಲೇ ಇಲ್ಲ. ಸುಮ್ಮನೆ ಅವಳನ್ನೇ ನೋಡ್ತಾ ಸರಿ ಬಿಡಮ್ಮ, ಇಂಥವ್ರನ್ನ ನಾನು ಇದೇ ಫಸ್ಟ್ ಈ ನೋಡಿದ್ದು ಅಂತಂದ್ಬಿಟ್ಟು ಹಾಗೆ ಶಿಲೆಯಾಗಿ ನಿಂತಳು. ಆಯಿತಾ, ಸ್ಟೋರಿ ಮುಗೀತು. ಈಗ ಏನು ಹಿಂಗೆ ಸ್ಟೋರಿ ಬರಿತಾ ಇರ್ತೀನಿ. ಅದು ಕತೆ ಇಷ್ಟೇ, ಅದು ಇರೋದೇ ಹೀಗೆ ಅಷ್ಟೇ. ಅದು ಇನ್ನೊಂದು ಸ್ವಲ್ಪ ಹೇಳೋದ್ರಲ್ಲಿ ಸ್ವಲ್ಪ ರೈಟಿಂಗ್ ಮಾಡಬೇಕು ಅನಿಸುತ್ತೆ. ಏನೂ ಇಲ್ಲ, ನಾನು ಹಿಂಗೆ ಬರೆಯೋದು, ಒಂದು 25 ಹಿಂಗೆ ಇರಲಿ. ಯಾಕಂದರೆ ನಮ್ಮಿದು ಅನ್ನೋದು ಇರಬೇಕಲ್ಲ, ಹಂಗಲ್ಲ. ನನಗಿಷ್ಟೇ ಬರೋದು, ಇಷ್ಟು ಬರ್ದಿದ್ದೀನಿ. ಅದನ್ನು ಒಪ್ಕೊಂಡ್ರೆ ಆದರೆ ಚೆನ್ನಾಗಿದೆ ಅಂತ ಮಾತ್ರ ತಿಳ್ಕೊಳ್ಬೇಕಾದಿರುತ್ತೆ ಅನ್ನೋದನ್ನೇ ನಾನು ಏನಾದ್ರು ಒಂದು ತಿಳ್ಕೊಳ್ಳೋದಿದ್ದೇ ಇರುತ್ತೆ, ಅದನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಅಯ್ಯೋ ಇದು 12 ನಿಮಿಷ ಆಯಿತು, ಏನು ಮಾಡೋಣ, ಜಾಸ್ತಿ ಆಗೋಯ್ತು. ಆಗಲಿ ಬಿಡು.